ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿಶಾಂತ್ ಮಾತಾಡ್ತಿರೋದು. ಸೊ ಇವತ್ತು ಬೆಳಗ್ಗೆ 6 ಗಂಟೆ ಆಗಿದೆ ಟೈಮು. ಸೊ ವಿ ಆರ್ ಲಿವಿಂಗ್ ಫಾರ್ ರಾಮೇಶ್ವರಂ. ಬೇರೆ ವ್ಲಾಗರ್ಸ್ ರಾಮೇಶ್ವರಂ ಕೆಫೆಗೆ ಹೋಗ್ತಿಲ್ಲ, ರಾಮೇಶ್ವರಂಗೆ ಹೋಗ್ತಾ ಇದ್ದೀನಿ. ಇಟ್ ಈಸ್ ಒನ್ ಆಫ್ ದಿ 4 ಪ್ಲೇಸಸ್ ಆಫ್ ಚಾರ್ಧಾಮ್ ಯಾತ್ರಾ. ರಾಮೇಶ್ವರಂ, ಬದ್ರಿನಾಥ್ ಇನ್ ನಾರ್ತ್ ಇಂಡಿಯಾ, ಆಮೇಲೆ ಪೂರಿ ಜಗನ್ನಾಥ್ ಒಡಿಸ್ಸಾಲ್ ಬರುತ್ತೆ, ಆಮೇಲೆ ದ್ವಾರಕಾ ವಿಚ್ ಇಸ್ ಇನ್ ಗುಜರಾತ್. ಸೊ ಆ 3 ಪ್ಲೇಸಸ್ ನೋಡಿದೀನಿ. ರಾಮೇಶ್ವರಂ ಇಸ್ ದ ಲಾಸ್ಟ್ ಪ್ಲೇಸ್ ನಾನು ಕವರ್ ಮಾಡ್ಬೇಕಾಗಿರೋದು. ಚಾರ್ಧಾಮ್ ಯಾತ್ರೆ ಅಲ್ಲಿ ತಗೊಂಡ್ರೆ ಆಲ್ ಓವರ್ ಇಂಡಿಯಾ 4 ಮೂಲೆ ಕವರ್ ಆಗುತ್ತೆ ಅಂತ. ಸೊ ವಿ ಆರ್ ಲಿವಿಂಗ್ ನಾವು 6:55ಕ್ಕೆ ಟ್ರೈನ್ ಇದೆ ಇಲ್ಲಿ ಕೆಂಗೇರಿ ರೈಲ್ವೆ ಸ್ಟೇಷನ್ ಇಂದ ಚೆನ್ನೈಗೆ. ಸೊ ಚೆನ್ನೈಯಿಂದ ನೆಕ್ಸ್ಟ್ ಮಂಡಪಂಗೆ ಹೋಗ್ತಾ ಇದೀವಿ. ಮಂಡಪಂಯಿಂದ ರಾಮೇಶ್ವರಂಗೆ ಬೈ ಆಟೋ, ಬೈ ಕ್ಯಾಬ್ ಆರ್ ಬೈ ಬಸ್ ಹೋಗ್ಬೋದು. ಯಾಕಂದ್ರೆ ಅಲ್ಲಿ ಪಂಬಂ ಬ್ರಿಡ್ಜ್ ಏನಿದೆ ಅದು ಇನ್ನು ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ, ಇನ್ನು 2-3 months ಆಗ್ಬೋದು. ಸೊ ಯಾ, ಬನ್ನಿ ಹೋಗೋಣ. ಐ ವಿಲ್ ಕಂಟಿನ್ಯೂ ದ ವ್ಲಾಗ್ ಇನ್ ಕೆಂಗೇರಿ ರೈಲ್ವೆ ಸ್ಟೇಷನ್. ಯಾ, ಲೆಟ್ಸ್ ಗೋ. ಇವಾಗ ಕೆಂಗೇರಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ನಿಮಗೆ ತೋರ್ಸೋಣ ಅಂತ ನೋಡಿ. ಇದು ಎಸ್ಕಲೇಟರ್ ಮಾಡಿದ್ದಾರೆ. ಇದು ಒಂದು ಇನಾಗ್ರೇಟ್ ಆಗಿ ಇನ್ನು 1 ತಿಂಗಳು ಆಗಿಲ್ಲ. ನಾನು ಇನಾಗ್ರೇಟ್ ಆದಮೇಲೆ 4 ಸತಿ ಈ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ಇಟ್ ಈಸ್ ಸ್ಟಿಲ್ ನಾಟ್ ವರ್ಕಿಂಗ್. ಏನು ಯೂಸ್ ಅಂತ ಇದೆಲ್ಲ ಹಾಕಿದ್ದಾರೆ. ಇಷ್ಟೆಲ್ಲ ಮಾಡಿ ಇಟ್ಸ್ ನಾಟ್ ವರ್ಕಿಂಗ್. ತಿರ್ಗಾ ನಾನು ನಾರ್ಮಲ್ ನಡ್ಕೊಂಡು ಹೋಗೋದೇ ಹೋಗ್ತೀನಿ. ಒಂದು ಎಸ್ಕಿಲೇಟರ್ಗೆ 2 VIP ಕರೆಸಿ ಇನಾಗ್ರೇಟ್ ಬೇರೆ ಮಾಡಿಸಿ. ಅವತ್ತು ಒಂದೇ ದಿವಸ ಅಷ್ಟೇ ಇನಾಗ್ರೇಟ್ ಮಾಡಿದ ದಿವಸ ವರ್ಕ್ ಆಗ್ತಿದೆ. ಇವಾಗ ಇಟ್ ಇಸ್ ಸ್ಟಿಲ್. ಇವಾಗ ಟೈಮ್ ಒಂದು 7 ಗಂಟೆ ಎಕ್ಸಾಕ್ಟಾಗಿ ನಮ್ಮ ಟ್ರೈನ್ ಬಂದಿದೆ. ಚೆನ್ನೈ ಎಕ್ಸ್ಪ್ರೆಸ್, ಮೈಸೂರಿಂದ ಚೆನ್ನೈ ಸೆಂಟ್ರಲ್ಗೆ ಹೋಗೋ ಟ್ರೈನ್. ಎಲ್ಲ ಅನ್ರಿಸರ್ವ್ಡು. ನಮ್ಮದು C1. ಸೊ ಇವಾಗ ನಾವು ರೀಚ್ ಆಗಿದ್ದೀವಿ ಚೆನ್ನೈ ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗೆ. ನೋಡ್ತಾ ಇದ್ದೀರಾ, ಆಗ ಟೈಮ್ ಬಂದು 3 ಗಂಟೆ ಆಗಿದೆ. ಒಂದು 15 ನಿಮಿಷ ಲೇಟ್ ಆಯಿತು ಟ್ರೈನ್, ತೊಂದರೆ ಇಲ್ಲ. ಚೆನ್ನೈ ಸೆಂಟ್ರಲ್ ರೀಚ್ ಆಗಿದ್ದೀವಿ ನಾವು. ಇಲ್ಲೊಂದು 3 hours ಆಗುತ್ತೆ ನೆಕ್ಸ್ಟ್ ಟ್ರೈನ್. ಲೈಕ್ ಎಗ್ಮೋರಿಂದ ನೆಕ್ಸ್ಟ್ ಟ್ರೈನ್ ಇದೆ. ಇದು ಚೆನ್ನೈ ಸೆಂಟ್ರಲ್. ಇಲ್ಲಿಂದ ಅಲ್ಲಿಗೆ ಬೈ ಆಟೋ ಹೋದರೆ ಒಂದು 10 minutes ಅಷ್ಟೇ, ಹತ್ರನೇ. ಮಲ್ಲೇಶ್ವರಂ ಮತ್ತು ಬೆಂಗಳೂರು ಸಿಟಿ ಸ್ಟೇಷನ್ ಹೇಗಿದೆ ನೋಡ. ಎಕ್ಸಿಟ್ ಕಡೆ ಹೋಗಿ ಊಟ ಮಾಡಬೇಕು. ಆಗ್ತಾಯಿದೆ, ಊಟ ಮಾಡಿಲ್ಲ. ಇಟ್ ವಾಸ್ ಅ ನೈಸ್ ರೈಡ್, ಬಟ್ ಟ್ರೈನ್ ಅಷ್ಟು ಕ್ಲೀನ್ ಇರಲಿಲ್ಲ. AC ಕ್ಯಾಬಿನ್ ಆದ್ರೂ ತುಂಬ ಧೂಳು. ಬನ್ನಿ ಹೋಣ. ಎಗ್ಮೋರ್. ಇವಾಗ ನಾವು ಚೆನ್ನೈ ಸೆಂಟ್ರಲಿಂದ ಎಗ್ಮೋರ್ ಸ್ಟೇಷನ್ ಕಡೆ ಹೋಗ್ತಾ ಇದ್ದೀವಿ. ಇವಾಗ ಊಟ ಆಯಿತು. ಶಿವಸಾಗರ್ ಅಂತ ಚೆನ್ನೈ ಸೆಂಟ್ರಲ್ ಸ್ಟೇಷನ್ ಹತ್ರನೇ ಇದೆ. ರೈಲ್ವೆ ಸ್ಟೇಷನಿಂದ ಒಂದು 100 meters ಅಷ್ಟೇ. ಅಲ್ಲಿ ಊಟ ಮುಗಿಸ್ಕೊಂಡು, ತುಂಬ ಚೆನ್ನಾಗಿತ್ತು ಊಟ, ಅನ್ಲಿಮಿಟೆಡ್ ಮೀಲ್ಸು. ಊಟ ಮುಗಿಸ್ಕೊಂಡು ಮಾಡ್ತಾಯಿದ್ವಿ. ಗೋಯಿಂಗ್ ಟು ಎಗ್ಮೋರ್ ಸ್ಟೇಷನ್. ಆಟೋ ಫ್ರಂಟಲ್ಲಿ ಕೂತಿದ್ದೀನಿ. ಸಾಗರ ಇದೆ ಎಕ್ಸ್ಪೀರಿಯನ್ಸ್. ಸುಮಾರು ವರ್ಷನೇ ಆಗಿತ್ತು ಆಟೋ ಮುಂದೆಗಡೆ ಕೂತ್ಕೊಂಡು. ಬೆಂಗಳೂರಲ್ಲಂತೂ ಈ ಥರ ಬಿಡಲ್ಲ. ಇಲ್ಲಿಂದ ಎಗ್ಮೋರ್ ಬಂದು ಒಂದು 3 kilometers ಇದೆ. 120 ರೂಪಾಯಿ ಹೇಳ್ತಿದ್ದಾರೆ. ಓಕೆ, ನಾಟ್ ಬ್ಯಾಡ್. ನಾವು ಇವಾಗ ಬಂದಿದ್ದೀವಿ ಎಗ್ಮೋರ್ ಸ್ಟೇಷನ್ಗೆ. ತೋರಿಸಿದ್ನಲ್ಲ ಜರ್ನಿ, ಅಲ್ಲಿಂದ ಚೆನ್ನೈ ಸೆಂಟ್ರಲ್ ಸ್ಟೇಷನಿಂದ ಈ ಎಗ್ಮೋರ್ಗೆ ಒಂದು 10 ನಿಮಿಷ ಅಷ್ಟೇ. ಸಿಟಿ ಒಳಗಡೆ ಬರ್ತಾರೆ ಆಟೋದವರು. 120 rupees ಕೊಡಿ, ಅದಕ್ಕಿಂತ ಜಾಸ್ತಿ ಕೊಡಬೇಡಿ ಅಂತ ಕೊಡ್ತಾರೆ ಆ್ಯಕ್ಚುಲಿ. ಸೊ ನೋಡ್ತೀರಲ್ಲ, ಇದೇ ಎಗ್ಮೋರ್ ಸ್ಟೇಷನ್. ಇದು ಹೇಗೆ ಅಂದರೆ ನಮ್ಮ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಮಲ್ಲೇಶ್ವರಂ ಸ್ಟೇಷನ್ ಇರುತ್ತಲ್ಲ, ಮೇಯ್ನ್ ಸ್ಟೇಷನು ಅಲ್ಲ, ಬಟ್ ಇಟ್ ಇಸ್ ನಾಟ್ ಸಬ್ ಸ್ಟೇಷನ್ ಆಲ್ಸೋ. ತುಂಬ ಜನ ಇದ್ದಾರೆ, ನೋಡ್ತಿದ್ದಾರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ.
ಸುಮಾರು ಟ್ರೈನು ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಚೆನ್ನೈ ಇಸ್ ಎ ಟರ್ಮಿನಲ್. ಸೊ ಟ್ರೈನ್ಸ್ ಅಲ್ಲಿ ಎಂಡ್ ಆಗುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸುಮಾರು ಟ್ರೈನು. ಜನ ಇದ್ದಾರೆ. ನಮ್ಮ ಟ್ರೈನ್ ಬಂದು 5:45 ಹೊರಡುತ್ತೆ. ಇವಾಗ ಟೈಮ್ ಬಂದು 4:15. ಇನ್ನೂ 1 ಅವರ್ ಟೈಮ್ ಇದೆ ನಮ್ಮ ಹತ್ರ. ಹೋಗಿ ಪ್ಲ್ಯಾಟ್ಫಾರ್ಮಲ್ಲಿ ಕೂರಬೇಕಷ್ಟೇ. ಎ ಸಿ ಲೌಂಜು ಕೂತ್ಕೊಳ್ಳೋ ಕಂಡೀಷನ್ ಇರಲಿಲ್ಲ, ಸೊ ಕೂರಲಿಲ್ಲ. ಇನ್ನೊಂದು ಎ ಸಿ ಲೌಂಜ್ ನೋಡಿದ್ರೆ ಅದು 50 ರೂಪೀಸ್ ಪರ್ ಹೆಡ್ ಇತ್ತು. ಸೊ ಇನ್ನೊಂದು ಅರ್ಧ ಗಂಟೆಗೆ ಏನಕ್ಕೆ 50 ರೂಪೀಸ್ ಕೊಡೋದು ಅಂದ್ಬಿಟ್ಟು ಅಲ್ಲೇ ಹೋಗಿ ಕೂತ್ಕೊಂಡ್ಬಿಟ್ಟು ಅದು ಹೊರಟಾಗ ಎಷ್ಟೊತ್ತಿಗೆ ಹೊರಡುತ್ತೆ ಏನು ಅಂತ ಕೇಳೋಣ. ಓಕೆ, ಸೊ ಇದೇ ಎಗ್ಮೋರ್ ಸ್ಟೇಷನ್ ಟಾಪ್ ವ್ಯೂ. ಇದೇ ರೀಸನ್ಗೆ ನನಗೆ ಟ್ರೈನಲ್ಲಿ ಹೋಗೋಕ್ಕೆ ತುಂಬ ಇಷ್ಟ. ಈ ಥರ ಎಲ್ಲ ವ್ಯೂ ನೋಡ್ಕೊಂಡು ಏನು ಸಾಕಾಗಿದೆ. ಆಲ್ಮೋಸ್ಟ್ ಸನ್ಸೆಟ್ ಟೈಮು. ನಿಧಾನಕ್ಕೆ ಸನ್ಸೆಟ್ ಆಗ್ತಾ ಇದೆ. 5 ಗಂಟೆ ಟೈಮು ಆಲ್ಮೋಸ್ಟ್. 8th ಪ್ಲ್ಯಾಟ್ಫಾರ್ಮ್ ಕಡೆಗೆ ನಮ್ಮ ಪಯಣ. ಈ ಪ್ಲ್ಯಾಟ್ಫಾರ್ಮಲ್ಲಿ ಆಲ್ರೆಡಿ ಬಂದು ನಿಂತಿದೆಯಾ ಟ್ರೈನು ಗೊತ್ತಿಲ್ಲ. ಎಲ್ಲ ತಮಿಳಲ್ಲೇ ಬರ್ತಿದೆ, ಏನು ಓದೋಕ್ಕೆ ಅರ್ಥ ಆಗ್ತಾ ಇಲ್ಲ. ಸೊ ಇವತ್ತು 5:45 ಹೊರಟ್ರೆ ನಾಳೆ ಬೆಳಗ್ಗೆ 3:30ಗೆ ನಾವು ಮಂಡಪಂ ರೀಚ್ ಆಗ್ತೀವಿ. ಅಲ್ಲಿಂದ ಬಸ್ಸಲ್ಲಿ ಕೊಟ್ಟು ರಾಮೇಶ್ವರ. ಎಲ್ಲ ಹೋಟೆಲೆಲ್ಲ ಬುಕ್ ಆಗಿದೆ. ಹಲೋ ಎಲ್ರಿಗೂ, ಗುಡ್ ಮಾರ್ನಿಂಗ್. ನಾನು ಇವಾಗಿದ್ದೀನಿ ರಾಮೇಶ್ವರಮಲ್ಲಿ. ನನ್ನ ರಾತ್ರಿ ಚೆನ್ನೈಯಲ್ಲಿ ಸಂಜೆ ಟ್ರೈನ್ ಹತ್ತಿದ ಮೇಲೆ ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಫುಲ್ ಕತ್ಲೆ, ಏನು ಕಾಣಿಸ್ತಿರ್ಲಿಲ್ಲ ಆ್ಯಕ್ಚುಲಿ. ಸೊ ಅಲ್ಲಿ ಏನು ವ್ಲಾಗ್ ಮಾಡಿ ಅಂತ ಪ್ರಯೋಜನ ಇಲ್ಲ. ಟ್ರೈನ್ ಹತ್ತಿದ್ವಿ, ಸ್ವಲ್ಪ ಹೊತ್ತು ಮಲಗಿದ್ವಿ. ಬೆಳಗ್ಗೆ 3:15ಗೆ ಟ್ರೈನು ಮಂಡಪಂ ರೀಚ್ ಆಯಿತು. ಮಂಡಪಮಲ್ಲಿ ನಿಮಗೆ ಸುಮಾರು ಟ್ಯಾಕ್ಸಿ ಆಮೇಲೆ ಬಸ್ಗಳು ಸಿಗುತ್ತೆ ಟೆಂಪಲ್ಗೆ. ಆಮೇಲೆ ನಿಮ್ಮ ರೂಮ್ ಬುಕ್ ಮಾಡಿದರೆ ರೂಮಿಗೆ ಸಿಗುತ್ತೆ. ಸೊ ಬಸ್ ಬಂದು 25 ರೂಪಾಯಿ ಒಬ್ರಿಗೆ ಟಿಕೆಟ್. ನೀವು ಅದೇ ಕ್ಯಾಬಲ್ಲಿ ಬರ್ತೀರಾ ಅಂದರೆ 800 ರೂಪೀಸ್ ಪರ್ ಕ್ಯಾಬ್ ಆಗುತ್ತೆ. ರಾಮೇಶ್ವರಂ ಆಲ್ಮೋಸ್ಟ್ 20 ಕಿಲೋಮೀಟರ್ಸ್ ಜರ್ನಿ ಇರುತ್ತೆ. ಅಲ್ಲಿಂದ ಪಂಬಂ ಬ್ರಿಡ್ಜ್ ಮೇಲೆ ಬರ್ತೀರಾ. ಸಕ್ಕತ್ತಾಗಿದೆ ವ್ಯೂ ನೋಡಿ. ಇದೇ ನಾರ್ತ್ ಎಂಟ್ರೆನ್ಸ್. ದಿಸ್ ಇಸ್ ದಿ ಅದರ್ ಎಂಟ್ರೆನ್ಸ್. ಇಲ್ಲಿ 4 ಎಂಟ್ರೆನ್ಸ್ ಇದೆ. ಇದು ನಾರ್ತ್ ಎಂಟ್ರೆನ್ಸ್. ಇಲ್ಲಿ ನಿಮಗೆ ಲಾಕರ್ ಫೆಸಿಲಿಟಿ ಎಲ್ಲ ಸಿಗುತ್ತೆ. ನೀವು ಇಲ್ಲಿ ಬೀಚ್ ಹತ್ರ ಹೋಗಿ ಸ್ನಾನ ಮಾಡಿ ಲಾಕರಲ್ಲಿ ನಿಮ್ಮ ಬಟ್ಟೆ ಇಟ್ಬಿಟ್ಟು ಹೋಗಿರ್ಬೋದು. ಬಂದು ಫ್ರೆಶ್ ಬಟ್ಟೆ ಹಾಕೊಂಡು ದರ್ಶನಕ್ಕೆ ಹೋಗ್ಬೋದು. ಸೊ ಇಲ್ಲಿ ಬಂದು ನಾರ್ತ್ ಎಂಟ್ರೆನ್ಸ್ ಅಲ್ಲಿ ನಿಮಗೆ 21 ತೀರ್ಥದ ಒಂದು ಸ್ನಾನ ಇರುತ್ತೆ. ಅಂದರೆ ನೀರು ಹಾಕ್ತಾರೆ 21 ತೀರ್ಥದ್ದು. ಸೊ ಅದನ್ನ ಹಾಕ್ಸ್ಕೊಂಡು ನಾವು ಆಮೇಲೆ ಬೀಚ್ ಹತ್ರ ಹೋಗಿ ಸ್ನಾನ ಮಾಡಿ ಫ್ರೆಶ್ ಬಟ್ಟೆ ಹಾಕೊಂಡು ದರ್ಶನಕ್ಕೆ ಹೋಗ್ತೀವಿ. ರಾಮನು ಶಿವಭಕ್ತನಾದ ರಾವಣನನ್ನು ಕೊಂದ ನಂತರ ತನ್ನ ಬ್ರಾಹ್ಮಣ ಹತ್ಯೆ ಪಾಪವನ್ನು ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪಿಸಲು ಯೋಜನೆ ಮಾಡುತ್ತಾನೆ. ಆಂಜನೇಯನಿಗೆ ಹಿಮಾಲಯದ ಪರ್ವತದಿಂದ ಒಂದು ಶಿವಲಿಂಗ ತರಲು ಆದೇಶಿಸುತ್ತಾನೆ. ಆಂಜನೇಯನು ಮರಳಿ ಬರಲು ತಡವಾಗಿದ್ದರಿಂದ ಸೀತಾಮಾತೆಯು ಮರಳಿನಿಂದ ಒಂದು ಲಿಂಗವನ್ನು ತಯಾರಿಸುತ್ತಾಳೆ. ರಾಮನು ಆ ಲಿಂಗಕ್ಕೆ ಅಭಿಷೇಕ ಮಾಡಿದ ತಕ್ಷಣ ಲಿಂಗವು ಮರಳಿನಿಂದ ಕಲ್ಲಾಗಿ ಬದಲಾಗುತ್ತದೆ. ಆ ಲಿಂಗವನ್ನೇ ನಾವು ಈಗ ರಾಮೇಶ್ವರಂ ದೇವಸ್ಥಾನದಲ್ಲಿ ಕಾಣಬಹುದು. ನೋಡೋದಲ್ಲ, ಇದೆ ನಾರ್ತ್ ಗೇಟ್ ಎಂಟ್ರೆನ್ಸು. ಇಲ್ಲಿ ನಿಮಗೆ ಲಾಕರ್ ಫೆಸಿಲಿಟಿ ಎಲ್ಲ ಸಿಗುತ್ತೆ. ಲಾಕರಲ್ಲಿ ನಿಮ್ಮದು ಫ್ರೆಶ್ ಒಂದು ಪೇರ್ ಬಟ್ಟೆ ಇಟ್ಬಿಟ್ಟು ಆಮೇಲೆ ನೀವು ಹೋಗಿ ಕುಂಡದಲ್ಲಿ ಸ್ನಾನ ಮಾಡಿ ವಾಪಸ್ ಬಂದು ಆ ಬಟ್ಟೆನೇ ಹಾಕ್ಕೊಂಡು ದರ್ಶನಕ್ಕೆ ಹೋಗ್ಬೋದು. ಒದ್ದೆ ಬಟ್ಟೆಯಲ್ಲಿ ದರ್ಶನ ಬಿಡಲ್ಲ. ಇದೊಂದು ಸುಮಾರು ಜನಕ್ಕೆ ಗೊತ್ತಿರಲ್ಲ, ಹಾಗೆ ಹೋಗ್ತಾರೆ. ಒದ್ದೆ ಬಟ್ಟೆಯಲ್ಲಿ ಬಿಡಲ್ಲ.
ಇವತ್ತು ಜನನೂ ಇದ್ದಾರೆ, ಮಂಗಳವಾರ. ಜನನೂ ಇದ್ದಾರೆ. ನೋಡಿ ಬನ್ನಿ, ಲಾಕರ್ ತೋರಿಸ್ತೀನಿ ನಾವು ಎಲ್ಲಿ ಇಟ್ಟಿದ್ವಿ ಅಂತ. ಆಮೇಲೆ ಹೇಳ್ಬೋದು ನೋಡಿ, ಸಾಕಾಗಿದೆ, ಬ್ಯೂಟಿಫುಲ್ ಕಾಣಿಸುತ್ತೆ. ಟೋಟಲ್ ಆಗಿ 4 ಎಂಟ್ರೆನ್ಸ್ ಇರುತ್ತೆ ದೇವಸ್ಥಾನಕ್ಕೆ. ಇದು ನಾವಿರೋದು ನಾರ್ತ್ ಎಂಟ್ರೆನ್ಸ್. ಸೊ ನಾವಿವಾಗ ದರ್ಶನ ಮುಗಿಸ್ಕೊಂಡು ಬಂದಿರೋವಂಥ ದೇವಸ್ಥಾನನೇ ಕೋದಂಡರಾಮ ಸ್ವಾಮಿ ಟೆಂಪಲ್. ಇಲ್ಲಿ ರಾಮ ವಿಭೀಷಣ ಪಟ್ಟಾಭಿಷೇಕ ಮಾಡ್ತಾರೆ ಯುದ್ಧ ಮುಗಿಸ್ಕೊಂಡು ಬಂದ್ಮೇಲೆ. ಕೋದಂಡರಾಮ ಸ್ವಾಮಿ ಟೆಂಪಲ್. ಸೊ ಇಲ್ಲಿಂದ ಧನುಷ್ಕೋಡಿ ಒಂದು 8 ಕಿಲೋಮೀಟರ್ಸ್ ಇದೆ. ಇಲ್ಲಿಗೆ ಬೀಚ್ ವ್ಯೂ ಕಾಣುತ್ತೆ. ಸಿಕ್ಕಾಪಟ್ಟೆ ಗಾಳಿ ಇದೆ. ಸೌಂಡ್ ಅಂಡ್ ಡಿಸ್ಟರ್ಬೆನ್ಸ್ ಇದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ನೋಡಿ ಹಂಗೆ ಬೀಚ್ ತೋರಿಸ್ತೀನಿ. ಇದು ಫುಲ್ಲು ಸಮುದ್ರ ಕಾಣಿಸ್ತಿದೆಯಲ್ಲ. ಇಲ್ಲಿ ಸುಮಾರು ಆಟೋ ಎಲ್ಲ ಸಿಗುತ್ತೆ ನಿಮಗೆ. ಇಲ್ಲಿ ನಿಮ್ಗೆ ಸುಮಾರು ಆಟೋ ಎಲ್ಲ ಸಿಗುತ್ತೆ. ಫಾರ್ ಫುಲ್ ಸೈಟ್ ಸೀಯಿಂಗಿಗೆ 1200 rupees ತಗೋತಾರೆ. ರಾಮೇಶ್ವರಂ ಇಂದ ಸುಮಾರು ಒಂದು 12 ಪ್ಲೇಸ್ ತೋರಿಸ್ತಾರೆ ಅಂತ. ಓಕೆ, ನಾಟ್ ಬ್ಯಾಡ್. ಈಗ ತುಂಬ ದೂರ ಇರೋದ್ರಿಂದ ಅಷ್ಟು ಪೇ ಮಾಡಲೇಬೇಕಾಗುತ್ತೆ. ಆಟೋ ಎಲ್ಲ ಬಂದು ಇಲ್ಲಿ ನಿಂತಿರುತ್ತೆ. ನೋಡಿ ಈ ಜಾಗ ತೋರಿಸ್ತಿದಲ್ಲ, ಇದು ಏನಿರ್ಬೋದು ಅಂತ ಗೆಸ್ ಮಾಡಿ. ಯಾವ ತರ ಕಾಣಿಸ್ತಿದೆ? ಇದು ಒಂದು ರೈಲ್ವೆ ಸ್ಟೇಷನ್ ಆಫ್ ಧನುಷ್ಕೋಟಿ. ಧನುಷ್ಕೋಟಿಲಿ ನೋಡಿ ಬರ್ದಿದ್ದಾರೆ ಏನ್ ಹಿಸ್ಟ್ರಿ ಅಂತ. ಧನುಷ್ಕೋಟಿ 1964 ಅಲ್ಲಿ ಒಂದು ಸೈಕ್ಲೋನ್ ಬರುತ್ತೆ. ಆ ಸೈಕ್ಲೋನ್ ಇಂದ ಇಡೀ ಧನುಷ್ಕೋಟಿ ಹಾಗೂ ರಾಮೇಶ್ವರಂ ಊರೇ ಡಿಸ್ಟ್ರಾಯ್ ಆಗ್ಬಿಡುತ್ತೆ. ರಾಮೇಶ್ವರಂನ ಆಮೇಲೆ ಸ್ವಲ್ಪ ರೀಬಿಲ್ಡ್ ಮಾಡ್ತಾರೆ, ಬಟ್ ಧನುಷ್ಕೋಟಿನ ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ತಿರ್ಗಾ ಸಮುದ್ರ ಹೈಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಊರಿಗೂರೇ ಮುಚ್ಚೋಗಿದೆ. ಇವಾಗ ಈ ಊರಲ್ಲಿ ಯಾರು ಇಲ್ಲ. ಮುಂಚೆ ನಾರ್ಮಲ್ ಊರಾಗಿತ್ತು ಇದು. ಇವಾಗ ಈ ಊರಲ್ಲಿ ಯಾರು ಇಲ್ಲ. ಇಲ್ಲಿ ಒಂದು ರಾಮನ್ ಪಾದ ಇದೆ ಅಂತ ನಮ್ಮ ಆಟೋ ಡ್ರೈವರ್ ಹೇಳಿದ್ರು. ಸೊ ಅದನ್ನ ನೋಡ್ಕೊಂಡು ಆಮೇಲೆ ಆ ಟಿಪ್ ತೋರಿಸ್ತೀನಿ ಬನ್ನಿ. ಇದೆ ರೈಲ್ವೆ ಸ್ಟೇಷನ್. ನಿಮ್ಗೆ ನೋಡಿದ್ರೆ ಊಹೆನೂ ಮಾಡ್ಕೊಳಕ್ಕಾಗಲ್ಲ ಅದ್ ಮುಂಚೆ ಹೇಗಿತ್ತು ಅಂತ. ಎಲ್ಲಾ ಕಡೆ ಮರಳು, ಸಿಕ್ಕಾಪಟ್ಟೆ ಮರಳು. ಕಣ್ಣು ಬಾಯೊಳಗೆ, ಮೂಗೊಳಗೆ, ಕಿವಿಯೊಳಗೆ ಎಲ್ಲಾ ಕಡೆ ಮರಳು ಹೋಗುತ್ತೆ. ಇವಾಗ ನಾವು ಬಂದಿರ್ತಕ್ಕಂಥ ಜಾಗನೇ ಧನುಷ್ಕೋಟಿಯ ಎಂಡ್, ಅಂದ್ರೆ ಇಂಡಿಯಾದ ಎಂಡ್ ಪಾಯಿಂಟ್. ಲಾಸ್ಟ್ ರೋಡ್ ಅಂತಾರೆ, ಇಂಡಿಯಾಸ್ ಲಾಸ್ಟ್ ರೋಡ್ ಇದು. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಎಂಡ್. ಅಂದ್ರೆ ಇದಾದ್ಮೇಲೆ ಸಮುದ್ರ ಇಲ್ಲ. ಒಂದ್ ಕಡೆಯಿಂದ ಬೇ ಆಫ್ ಬೆಂಗಾಲ್, ಇನ್ನೊಂದ್ ಕಡೆಯಿಂದ ಅರಬ್ಬಿ ಸಮುದ್ರ, ಎರಡೂ ಬಂದು ಇಲ್ಲಿ ಮಿಕ್ಸ್ ಆಗುತ್ತೆ. ನಿಮ್ಗೆ ಡಿಫ್ರೆನ್ಸ್ ತೋರಿಸ್ತೀನಿ. ಆಕ್ಚುಲಿ ಇವಾಗ ಕಾಣಿಸ್ತಿದೆ, ಬಟ್ ಕ್ಯಾಮ್ರಲ್ಲಿ ಎಷ್ಟು ಕಾಣಿಸೋದು ಗೊತ್ತಿಲ್ಲ. ತುಂಬಾ ಪ್ರಾಮಿನೆಂಟ್ ಆಗಿ ಕಾಣಿಸುತ್ತೆ. ಆಕ್ಚುಲಿ ಎರಡದು ಕಲರೇ ಬೇರೆ ಇರುತ್ತೆ. ಡಿಫ್ರೆನ್ಸ್ ತೋರಿಸ್ತೀನಿ. ಇವತ್ತಂತೂ ಸಿಕ್ಕಾಪಟ್ಟೆ ಜನ ಇದೆ. ಎಲ್ಲ ಸ್ಕೂಲ್ ಅವರೆಲ್ಲ ಟ್ರಿಪ್ ಕರ್ಕೊಂಡ್ ಬಂದಿದ್ದಾರೆ ಅನ್ಸುತ್ತೆ. ಫುಲ್ಲು ಜನ. ಗಾಳಿ ಸೌಂಡ್ ಇದ್ರೆ ಸ್ವಲ್ಪ ಇದ್ ಮಾಡ್ಕೋಬೇಕು, ಯಾಕಂದ್ರೆ ಏನು ಮಾಡಕ್ಕಾಗಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ಗಾಳಿ ಇದೆ. ಸಮುದ್ರ ಹತ್ರ ವಾಟ್ ಮೋರ್ ಕ್ಯಾನ್ ಎಕ್ಸ್ಪೆಕ್ಟ್. ಆದಷ್ಟು ಕವರ್ ಮಾಡ್ಕೊಂಡು ಮಾತ್ರ ಟ್ರೈ ಮಾಡ್ತಾ ಇದೀನಿ. ನೋಡಿ ಕಾಣಿಸ್ತಾ ಇದೆಯಾ, ಎರಡು ನೀರು ಮಿಕ್ಸ್ ಆಗಿರೋದು. ನೋಡಿದ್ರಲ್ಲ ಏನ್ ಕ್ರೇಜಿ ಆಗಿದೆ ವ್ಯೂ ಅಂತ.
ಇಲ್ಲಿ ಏನು ಮಾಡೋಕ್ಕಂತ ಏನಿಲ್ಲ, ಜಸ್ಟ್ ನೀವೊಂದು ಫ್ಯಾಮಿಲಿ ಜೊತೆ ಒಂದು 10-15 ಮಿನಿಟ್ಸ್ ಸ್ಪೆಂಡ್ ಮಾಡ್ಬೋದು, ಒಂದು ಫೋಟೋಸ್ ಏನಾದ್ರು ತೊಗೋಬೋದು. ಆಮೇಲೆ ಈ ತಣ್ಣಗಿರೋ ಗಾಳಿನ ಅನುಭವಿಸಿ ಯು ಕ್ಯಾನ್ ಲೀವ್ ಬ್ಯಾಕ್ ಟು ರಾಮೇಶ್ವರ. ನಾವು ಅದೇ ಇನ್ನೊಂದು 10 ಮಿನಿಟ್ಸ್ ಸ್ವಲ್ಪ ಸ್ಪೆಂಡ್ ಮಾಡಿ ಆಮೇಲೆ ವಾಪಸ್ ಹೋಗ್ತೀವಿ. ಇನ್ನೂ ಒಂದು 4-5 ಪ್ಲೇಸಸ್ ಇದೆ ತೋರ್ಸೋಕ್ಕೆ. ಅದು ಆಟೋ ಅವರೇ ಒಂದೊಂದಾಗೆ ತೋರಿಸಿದಾಗ ನಿಮಗೂ ತೋರಿಸ್ತೀನಿ ಏನಂತ, ನೀವು ಬಂದಾಗ ಅದೇ ಪ್ಲೇಸಸ್ನ ಕವರ್ ಮಾಡ್ಕೋಬೋದು. ಸುಮಾರು ಪ್ಲೇಸ್ ಇದೆ. ಈ ನೆಕ್ಸ್ಟ್ ನಮ್ಮ ಆ್ಯಕ್ಚುಲಿ APJ ಅಬ್ದುಲ್ ಕಲಾಂ ಅವ್ರ ಮನೆ ಇದೆ ಧನುಷ್ಕೋಡಿ ರಾಮೇಶ್ವರಂ, ಅಲ್ಲೇ ಹುಟ್ಟು ಬೆಳೆದಿರೋದು. ಸೊ ಆ ಮನೆನ ಇವಾಗ ಮ್ಯೂಸಿಯಂ ಮಾಡಿದ್ದಾರೆ. ಅಲ್ಲಿಗೂ ಹೋಗಕ್ಕೆ ಟ್ರೈ ಮಾಡ್ತೀವಿ ಟೈಮ್ ಆದರೆ. ಅಲ್ಲಿವರೆಗೂ ಈ ವ್ಯೂಸ್ ಎಂಜಾಯ್ ಮಾಡಿ. ನಿಮಗೆ ಈ ಲೈನಲ್ಲಿ ದೂರದಲ್ಲಿ ಒಂದು ಲೈನ್ ಕಾಣಿಸ್ತಿದ್ಯಾ ಮರಳಿಂದು, ಇದು ಒಂದು ಇಲ್ಲಿ ಹೇಳೋರು ರಾಮ ಸೇತುವಿನ ಒಂದು ಪಾರ್ಟ್ ಅಂತ. ಸೊ ಇದು ಒಂದೊಂದು ತಿಂಗಳು ಕಾಣಿಸೋದು, ಒಂದು ತಿಂಗಳು ಕಾಣಲ್ಲ. ಸಮುದ್ರದ ಹೈಟ್ ಮೇಲೆ ಜೂಮ್ ಮಾಡ್ತಾರೆ. ಇಲ್ಲಿಂದ ಶ್ರೀಲಂಕಾ ಬರೀ 18 ಕಿಲೋಮೀಟರ್ ವಯಾ ವಾಟರ್ ವೇಸ್. ಸೊ ಇದು ಬಂದು ಇಂಟರ್ನ್ಯಾಷನಲ್ ವಾಟರ್ಸ್. ಇಲ್ಲಿಂದ ಕ್ರಾಸ್ ಮಾಡಿದ್ರೆ ಆ ಕಡೆ ಶ್ರೀಲಂಕಾ. ಬಟ್ ಹೋಗೋಕ್ಕಾಗಲ್ಲ ಆಬ್ವಿಯಸ್ಲಿ, ವೀಸಾ ಎಲ್ಲ ಬೇಕಾಗುತ್ತೆ, ಪಾಸ್ಪೋರ್ಟ್ ವೀಸಾ ಎಲ್ಲ. ಜಸ್ಟ್ ಫಾರ್ ಇನ್ಫಾರ್ಮೇಷನ್, ಇಲ್ಲಿ ನಿಮಗೆ ಈ ಥರ ಬೈನಾಕ್ಯುಲರ್ಸ್ ಸಿಗ್ತಾರೆ. ಬೈನಾಕ್ಯುಲರ್ಸ್ ರೆಂಟ್ ಮಾಡಿ ಒಂದು 20-30 ರೂಪೀಸ್ ಪರ್ ಮಿನಿಟ್ ಅಂತ ಇರುತ್ತೆ. ರೆಂಟ್ ಮಾಡ್ಬಿಟ್ಟು ಶ್ರೀಲಂಕಾ ತೋರಿಸ್ತಾರೆ ಆ್ಯಕ್ಚುಲಿ, ನೋಡ್ಬೋದು. ಇವಾಗ ನಾವೆಲ್ಲ ಮುಗಿಸ್ಕೊಂಡು ಹೌಸ್ ಆಫ್ ಕಲಾಂ ಅಂತ ಬಂದಿದ್ದೀವಿ. ಇಲ್ಲಿ ಅಬ್ದುಲ್ ಕಲಾಂ ಅವರು ಹುಟ್ಟಿ ಬೆಳೆದಿದ್ದ ಜಾಗ ಇದೆ ಮನೆ. ಈ ಹೌಸ್ ಆಫ್ ಕಲಾಮಲ್ಲಿ ಸೆಕೆಂಡ್ ಫ್ಲೋರ್ ಬಂದು ಅವ್ರು ಇದ್ದಿದ್ದ ಮನೆ, ಅದನ್ನ ಇವಾಗ ಮ್ಯೂಸಿಯಂ ಮಾಡ್ಯಾರ ಗೌರ್ಮೆಂಟ್ ಅವರು. ಸೆಕೆಂಡ್ ಫ್ಲೋರ್ ಮ್ಯೂಸಿಯಮ್, ಅದ್ರ ಮೇಲೆ ಬಂದು ನಿಮಗೆ ಶಾಪಿಂಗ್ ಮಾಲ್ ಥರ ಇದೆ. ತುಂಬಾ ವರ್ತಿದೆ ಆ್ಯಕ್ಚುಲಿ. ಸುಮಾರು ಫೋಟೋಸು, ಸುಮಾರು ಇನ್ಸೈಟ್ಸು, ಅವ್ರು ಓದ್ತಿದ್ದ ಬುಕ್ಸ್ ಯಾವ್ದಿತ್ತು ಅದೆಲ್ಲ ಇದೆ. ಮತ್ತು ಅವ್ರ ಬುಕ್ಸು ಸೇಲಿಗೆ ಇಟ್ಟಿದ್ದಾರೆ, ಬೇಕಾದವರು ಅವ್ರ ಬುಕ್ಸ್ನ ತೊಗೋಬೋದು. ಸೊ ಮಿಸ್ ಮಾಡ್ದಿರಾ, ನೀವೇನಾದರೂ ರಾಮೇಶ್ವರಂ ಅಂದರೆ ಮಿಸ್ ಮಾಡಿದಿರಾ ಇಲ್ಲಿ. ಇವಾಗ ನಾವು ನೆಕ್ಸ್ಟ್ ಪ್ಲೇಸಿಗೆ ಬಂದಿರತಕ್ಕಂಥದ್ದೇ ರಾಮತೀರ್ಥಂ ಅಂತ. ರಾವಣನ ಕೊಂದಾದ್ಮೇಲೆ ಒಂದು ಬ್ರಾಹ್ಮಣನ ಕೊಂದ ಪಾಪವನ್ನು ಪ್ರಾಯಶ್ಚಿತ್ತ ಮಾಡ್ಕೋಬೇಕಲ್ಲ. ಸೊ ಹಾಗಾಗಿ ಈ ತೀರ್ಥಕ್ಕೆ ಬಂದು ಸ್ನಾನ ಮಾಡಿ ತನ್ನ ಪಾಪ ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದು ಅಂತ ಇಲ್ಲಿನ ಕತೆ. ಸೊ ಇದೇ ರಾಮತೀರ್ಥಮ್ಮ. ಸಿಕ್ಕಾಪಟ್ಟೆ ಗಲೀಜಾಗಿ ಇಟ್ಕೊಂಡಿದ್ದಾರೆ, ಏನು ಗೊತ್ತಿಲ್ಲ ಯಾಕೆ ಮೇಂಟೈನ್ ಮಾಡ್ತಿಲ್ಲ ಗೊತ್ತಿಲ್ಲ. ನೋಡ್ತೀರಾ, ಹತ್ರ ಹೋಗೋಕ್ಕೂ ಆಗಲ್ಲ, ಅಷ್ಟು ಫುಲ್ಲು ಒಂದು ಲೇಯರ್ ಪಾಚಿ ಕಟ್ತಿದೆ. ನಿಜ ತಮಿಳ್ನಾಡು ಗೌರ್ಮೆಂಟ್ ಅವ್ರಿಗೆ ಇದೆಲ್ಲ ಮೇಂಟೈನ್ ಮಾಡಬೇಕು. ಸೊ ನೋಡೋರಲ್ಲ, ಲಾಸ್ಟ್ ಅಬ್ದುಲ್ ಕಲಾಂ ಅವರ ಮನೆ, ಅದಾದಮೇಲೆ ರಾಮತೀರ್ಥಂ. ಬನ್ನಿ ನೆಕ್ಸ್ಟ್ ಪ್ಲೇಸ್ ಹೋಗೋಣ. ಮಧ್ಯಾಹ್ನ ಎಲ್ಲ ರೆಸ್ಟ್ ತೊಗೊಂಡು ಇವಾಗ ಈವ್ನಿಂಗ್ ಸ್ವಲ್ಪ ಟೈಮ್ ಫ್ರೀ ಇತ್ತು. ಹೋಟೆಲ್ ರೂಮಿಂದ ಹಾಗೆ ನಡ್ಕೊಂಬಂದು ಇಲ್ಲಿ ದರ್ಶನಕ್ಕೆ ಬಂದಿದ್ವಿ. ಇನ್ನೊಂದ್ಸತಿ ಮಾಡ್ಕೊಂಡೋಣ ಅಂತ. ಇವಾಗ ಖಾಲಿ ಇತ್ತು, ಲಿಟ್ರಲಿ ಜನ ಇರಲಿಲ್ಲ ಅಂತಲೇ ಅನ್ಬೋದು. ಫ್ರೀ ದರ್ಶನಕ್ಕೆ ಬೆಳಗ್ಗೆ 100 ರೂಪೀಸ್ ದರ್ಶನಕ್ಕೆ ಹೋಗಿದ್ದೆ. ಇವಾಗ ಫ್ರೀ ದರ್ಶನಕ್ಕೆ ಹೋದ್ವಿ, 5 ಮಿನಿಟ್ಸು ಆಗಿಲ್ಲ ಅಂತ, 5 ನಿಮಿಷಕ್ಕಿಂತ ಕಡಿಮೆ ಆಯಿತು. ಇದು ನೋಡ್ತೀರಾ, ಇದು ವೆಸ್ಟ್ ಎಂಟ್ರೆನ್ಸು. ಇಲ್ಲಿಂದ ನಿಮಗೆ ದರ್ಶನ ಸಿಗುತ್ತೆ. ಇಲ್ಲಿಂದ ನೋಡಿ, ಇಲ್ಲಿ 50 ರೂಪೀಸ್ ಟಿಕೆಟ್ ಈ ಕಡೆ, ಆಮೇಲೆ 100 ಮತ್ತು 200 ರೂಪೀಸ್ ಟಿಕೆಟ್ಗೆ ಆ ಕಡೆ. ನಾನು ಕೇಳಿದ್ರೆ ಬೆಳಗ್ಗೆ ನೀವೇನಾದ್ರು ಬಂದರೆ ಸ್ವಲ್ಪ ಅರ್ಜೆಂಟಲ್ಲಿ ಇದ್ದೀರಾ, ಬೇಗ ಹೋಗಬೇಕು ಅಂತ ಏನಾದರೂ ಅಂದರೆ ನೀವು 100 ರೂಪೀಸ್ ಟಿಕೆಟ್ ತೊಗೊಳ್ಳಿ, ಯಾಕಂದರೆ ಸ್ವಲ್ಪ ಬೇಗ ಆಗುತ್ತೆ ಬೆಳಗ್ಗೆ ಹೊತ್ತು. ಸಂಜೆ ಎಲ್ಲ ನೀವು ಆರಾಮಾಗಿ ಫ್ರೀನಲ್ಲೇ ಹೋಗ್ಬೋದು, ಏನು ತೊಂದರೆ. ಇಲ್ಲಿ ನೋಡ್ತೀರಲ್ಲ, ಇದೇ ಪಿಲ್ಲರ್ಸ್ ಆಫ್ ರಾಮೇಶ್ವರಂ ಅಂತ, ಕಾರಿಡಾರ್ ಆಫ್ ರಾಮೇಶ್ವರಂ ಅಂತಲೇ ಫೇಮಸ್ಸು. ಇಲ್ಲೇನು ನೀವು ಅಲ್ಲಿ ಎಡ್ಜವ್ರಿಗೆ ಏನು ನೋಡ್ತಿದ್ದೀರೋ ಆ ಜಾಗದಿಂದ ಹಿಡಿದು ಆ ಕಡೆವರೆಗೂ ಪೂರ್ತಿ ಪಿಲ್ಲರ್ಸ್ ಇದೆ. ಈ ದೇವಸ್ಥಾನಕ್ಕೆ ಇದೇ ಲುಕ್ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ಬರಬೇಕು, ಇದು ಕ್ಯಾಮ್ರಾ ಜಸ್ಟಿಸ್ ಮಾಡಲ್ಲ. ನೀವು ಇಲ್ಲಿ ಬಂದು ನೀವೇ ನೋಡಿದ್ರೆ 2 ಕಣ್ಣು ಸಾಲದು ಆ್ಯಕ್ಚುಲಿ ನೋಡೋಕ್ಕೆ.
ಅಷ್ಟು ಚೆನ್ನಾಗಿದೆ. ಎಷ್ಟು ದೂರ ನಡ್ಕೊಂಡು ಹೋಗ್ತೀವೋ ಅಷ್ಟು ಪಿಲ್ಲರ್ಸ್. ಇದು ಬಂದು ನಿಮಗೆ ಸೌತ್ ಗೇಟಲ್ಲಿ ಸಿಗುತ್ತೆ. ನಾರ್ತ್ ಗೇಟಲ್ಲಿ ನೀವು 21 ತೀರ್ಥಸ್ ತೊಗೊಂಡ್ರೆ ಪ್ರೋಕ್ಷಣೆ ಮಾಡಿಸಿದ್ರೆ ನಿಮಗೆ ಇದು ಸೌತ್ ಗೇಟಲ್ಲಿ ಎಕ್ಸಿಟ್ ಕೊಡ್ತಾರೆ. ಆವಾಗ ಎಕ್ಸಿಟ್ ಟೈಮಲ್ಲಿ ನಿಮ್ಗೆ ಇದು ಕಾಣುತ್ತೆ. ಚೆನ್ನಾಗಿ ಇದು ಮಿಸ್ ಮಾಡಲೇಬೇಡಿ. ದಿಸ್ ಶುಡ್ ಬಿ ಒನ್ ಆಫ್ ಯುವರ್ ಮೇನ್ ಬಕೆಟ್ ಲಿಸ್ಟ್ ಥಿಂಗ್ಸ್ ಇನ್ ರಾಮೇಶ್ವರಂ. ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಇವಾಗ ನಾವಿದ್ದೀವಿ ಮಧುರೈಯಲ್ಲಿ. ನೆನ್ನೆ ರಾತ್ರಿ ನೀವು ನೋಡಿದ್ರಲ್ಲ ರಾಮೇಶ್ವರಂ ಮುಗಿಸ್ಕೊಂಡು ಅಲ್ಲಿಂದ ಬಸ್ಸಲ್ಲಿ ಹೊರಟಿ ಇವತ್ತು ನಾವು ಮಧುರೈಗೆ ಬಂದಿರ್ತೀವಿ. ಅಂದರೆ ರಾಮೇಶ್ವರಂ ಮುಗಿಸ್ಕೊಂಡು ನಮ್ಮ ರೂಮಿಗೆ ಹೋಗಿ ಸ್ಟೇ ಮಾಡಿದ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ 6 o'clockಗೆ ಒಂದು ಬಸ್ ಇತ್ತು. ಆ ಬಸ್ಸಿಗೆ ಹೊರಟೆ ಇಲ್ಲಿ ಒಂದು 10:30 10:45 ಹಂಗೆ ರೀಚ್ ಆದ್ವಿ. 10:45 ರೀಚ್ ಆಗಿ ಏನಪ್ಪ ಒಂದು ಬಸ್ ಅಂತ ಏನು ರೈಲ್ವೆ ಸ್ಟೇಷನ್ ಇದ್ದಾರೆ ಅಂದ್ಕೊಂಡ್ರ. ಇಲ್ಲಿ ಬಂದು ನಾವು ಲಗೇಜ್ ಇಟ್ಟಿರೋದು, ಯಾಕಂದರೆ ಇಲ್ಲಿ ಇವತ್ತು ನೈಟ್ ಹೊರಡ್ತಾ ಇದ್ದೀವಿ. ಸೊ ರೂಮ್ ತೊಗೊಂಡು ಏನು ಪ್ರಯೋಜನ ಇಲ್ಲ. ಸೊ ಇಲ್ಲೇ ಕ್ಲಾಕ್ ರೂಮ್ಸ್ ಇರುತ್ತೆ ಸುಮಾರು. ನಿಮಗೆ ನಿಮ್ಮ ಲಗೇಜ್ನ ಇಲ್ಲಿ ಇಟ್ಟಿರ್ಬೋದು. ಪರ್ ಡೇ 15 rupees ಚಾರ್ಜ್ ಮಾಡ್ತಾರೆ ಒಂದು ಲಗೇಜ್ಗೆ, ವಿಚ್ ಈಸ್ ವೆರಿ ನಾಮಿನಲ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಾವು ಲಗೇಜ್ ಇಟ್ಬಿಟ್ಟು ಮಧುರೈ ಮೀನಾಕ್ಷಿ ಟೆಂಪಲ್ ಕಡೆ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 12:20. 12:30ಗೆ ಟೆಂಪಲ್ ಕ್ಲೋಸ್ ಇರುತ್ತೆ. ಸೊ ಇವಾಗ ನಮಗೆ ದರ್ಶನ ಆಗೋ ಡೌಟು. ತಿರ್ಗಾ 4 o'clock ಓಪನ್ ಆಗುತ್ತೆ. 4 o'clock ದರ್ಶನ ಮಾಡಿ ವಾಪಸ್ ಬಂದು 8 o'clock ಟ್ರೈನ್ ಇದೆ. ಸೊ ತೊಂದರೆ ಇಲ್ಲ. 4 o'clockಗೆ ವಿ ಕ್ಯಾನ್ ಗೋ ಫಾರ್ ಮಧುರೈ ಮೀನಾಕ್ಷಿ ಟೆಂಪಲ್ ಅಂತ ಅಂದ್ಕೊಂಡು ಇವಾಗ ಟೆಂಪಲ್ ಹತ್ರನೇ ಹೋಗ್ತಾ ಇದೀವಿ. ಸುತ್ತಮುತ್ತ ಪ್ಲೇಸಸ್ ನೋಡೋಣ ಅಂತ. ಇಲ್ಲಿ ಅಷ್ಟೊಂದು ಏನು ಮಾಡೋದು ಕೂತ್ಕೊಂಡು ರೈಲ್ವೆ ಸ್ಟೇಷನ್ ಅಲ್ಲಿ. ಸೊ ನೋಡಿ, ಇವಾಗ ತೇಜಸ್ ರಾಜಧಾನಿ ಬಂದು ಶಾಪ್ ಆಯ್ತು. ಅದ್ರ ಇಂಜಿನ್ ನಾನು ಮಾತಾಡ್ತಿರೋದು ಎಷ್ಟು ನಿಮ್ಗೆ ಕೇಳಿಸ್ತಿದೆ ಅಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ಓಕೆ. ನೋಡೋಣ ಇಲ್ಲಿ ಏನೇನು ನೋಡ್ಬೋದು ಎಲ್ಲ ಹೇಳ್ತೀನಿ. ಸೊ ನಿಮಗೆ ರಾಮೇಶ್ವರಮಿಂದ ಮಧುರೈಗೆ ಬರಬೇಕಂದ್ರೆ 2 ಆಪ್ಷನ್ ಇದೆ, ಟ್ರೈನ್ ಅಥವಾ ಬಸ್ಸು. ಅಥವಾ ನಿಮ್ಮ ಕಾರ್ ಮಾಡ್ಕೊಂಡು ಬರ್ಬೋದು, ವಿಚ್ ಇಸ್ ಲಿಟಲ್ ಬಿಟ್ ಎಕ್ಸ್ಪೆನ್ಸಿವ್. ನಾವು ಅದಕ್ಕೆ ಚೂಸ್ ಮಾಡಿದ್ವಿ. ಟ್ರೈನು ರಾಮನಾಥ್ಪುರಂ ಇಂದ ಇರುತ್ತೆ, ರಾಮೇಶ್ವರಂ ಇಂದ ಇರಲ್ಲ. ಬಸ್ ಬಂದು ನಿಮಗೆ 200 rupees ಪರ್ ಹೆಡ್ ಆಗುತ್ತೆ, AC ಬಸ್. ಸೊ AC ಬಸ್ಸಲ್ಲಿ ಬಂದು ಪ್ರಿಫರಬ್ಲಿ, ಯಾಕಂದ್ರೆ ಬಿಸಿಲಿರುತ್ತೆ ಸಿಕ್ಕಾಪಟ್ಟೆ ಇಲ್ಲಿ ಅಂತ. So we will go for Madurai Meenakshi temple and I will show you what we will see. ನಾವು ಈಗ ಬಂದಿದ್ದೀವಿ ಮಧುರೈ ಮೀನಾಕ್ಷಿ ಟೆಂಪಲ್. ಇದೆ ಮಧುರೈ ಮೀನಾಕ್ಷಿ ಟೆಂಪಲ್. ಸಿಕ್ಕಾಪಟ್ಟೆ ದೊಡ್ಡ ಗೋಪುರ. ಇದು ಆ್ಯಕ್ಚುಲಿ ಕ್ಲೋಸ್ ಇದೆ ಟೆಂಪಲ್, ಬಟ್ ಸುಮ್ಮನೆ ಒಂದು ರೌಂಡ್ ಸುತ್ಕೊಂಬರೋಣ ಅಂತ. ಯಾಕಂದರೆ ಇದಂತೂ ಚಿಕ್ಕದೆಲ್ಲ ಇರಲ್ಲ, ಇದು ಸಿಕ್ಕಾಪಟ್ಟೆ ದೊಡ್ಡದಿರುತ್ತೆ. ರಾಮೇಶ್ವರಂ ನೋಡಿದ್ರಲ್ಲ ಅದೇ ಥರ ಇದಕ್ಕೂ ಒಂದು ಎಲ್ಲ ಕಡೆ ವೆಸ್ಟ್ ಗೇಟ್, ಈಸ್ಟ್ ಗೇಟ್, ನಾರ್ತ್ ಗೇಟ್, ಸೌತ್ ಗೇಟ್ ಅಂತ ಇರುತ್ತೆ. ಸೊ ಇದು ಬಂದು ನೀವು ನೋಡ್ತಿರಲ್ಲ ಅಲ್ಲಿ ವೆಸ್ಟ್ ಗೇಟ್. ಯಾಕೆ ಮೋಸ್ಟ್ಲಿ ಕಾಣಿಸ್ತಿಲ್ಲ, ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಆದ್ದರಿಂದ ಅಡ್ಡ. ಬಟ್ ಇದು ಬಂದು ವೆಸ್ಟ್ ಗೇಟ್. ರೈಲ್ವೆ ಸ್ಟೇಷನಿಂದ ಇಲ್ಲಿಗೆ ಆಟೋಲ್ಲಿ ಬಂದ್ವಿ. ಆಟೋ 100 rupees ತೊಗೊತಾರೆ. ಓಕೆ, ಇವರೆಲ್ಲ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಿರೋರು ಇವಾಗ. ನೋಡೋಕ್ಕೆ ಒಂಥರ ಚೆನ್ನಾಗಿದೆ, ಒಂಥರ ವೈಬೇ ಬೇರೆ ಈ ಪ್ಲೇಸ್. ಫುಲ್ಲು ದೇವಸ್ಥಾನ ಒಳಗಡೆ ಒಂದು ಸಿಟಿ ಇದ್ದಂಗೆ ಲೆಕ್ಕ ಇದು, ಅಷ್ಟು ದೊಡ್ಡದಾಗಿರುತ್ತೆ ಒಳಗೆ. ವೆಲ್ಕಮ್ ಬ್ಯಾಕ್. ಟೈಮ್ ಬಂದು 5:45. ಸೊ ನಾವು ಮಧುರೈ ಮೀನಾಕ್ಷಿ ಟೆಂಪಲ್ ಎಲ್ಲ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಒಳಗಡೆ ಯಾವುದೇ ರೀತಿ ಫೋನು,
ವಾಚ್, ಆಮೇಲೆ ಯಾವುದೇ ರೆಕಾರ್ಡಿಂಗ್ ಡಿವೈಸ್ ಆಗಲಿ, ಕ್ಯಾಮ್ರಾ ಆಗಲಿ ಅಲೋ ಇಲ್ಲ. ಸೊ ಏನು ಒಳಗಡೆ ಶೂಟ್ ಮಾಡೋಕ್ಕಾಗಲ್ಲ ಫಾರ್ ಆಬ್ವಿಯಸ್ ರೀಸನ್, ಸೆಕ್ಯೂರಿಟಿ ಆಮೇಲೆ ಬೇರೆ ಬೇರೆ ರೀಸನ್ಸ್ಗೋಸ್ಕರ. 3:30ಗೆ ಟೆಂಪಲ್ ಓಪನ್ ಆಗುತ್ತೆ, ಅಂದರೆ ದರ್ಶನಕ್ಕೆ ನೀವು ಡೆಪಾಸಿಟ್ ಮಾಡ್ಬೋದು, ಎಲ್ಲ ಲಾಕರ್ಸ್ ಇದೆ. ಸೊ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದರೆ ನಿಮಗೆ ಯಾವ ಗೇಟಲ್ಲಿ ಬೇಕಾದ್ರೂ ಎಕ್ಸಿಟ್ ಆಗ್ಬೋದು. ನಾರ್ತ್, ವೆಸ್ಟ್, ಈಸ್ಟ್, ಸೌತ್ ಇರುತ್ತೆ. ನಾವು ಸೌತ್ ಗೇಟಲ್ಲಿ ನಮ್ಮದು ಫೋನು ಮತ್ತು ಚಪ್ಪಲೆಲ್ಲ ಇಟ್ಟಿರೋದ್ರಿಂದ ಸೌತ್ ಗೇಟಲ್ಲೇ ಎಕ್ಸಿಟ್ ಆದ್ವಿ. ಸೊ ಒಳಗಡೆ ನಿಮಗೆ ಮೀನಾಕ್ಷಿ ಅಮ್ಮನವರ ದೇವಸ್ಥಾನ ಇದೆ, ಆಮೇಲೆ ಸುಂದರೇಶ್ವರ ಅವ್ರ ದೇವಸ್ಥಾನ ಇದೆ, ಸುಮಾರು ದೇವಸ್ಥಾನ ಇದೆ. ಒಳಗೆ ನಿಮ್ಗೆ ಆಲ್ಮೋಸ್ಟ್ ಒಂದು 1 ಅವರ್ ಬೇಕು, 1 to 1.5 ಅವರ್ ಮಿನಿಮಮ್ ಬೇಕು, ಅದಕ್ಕಿಂತ ಜಾಸ್ತಿ ಆಗುತ್ತೆ ಸುಮಾರು ಹೊತ್ತು. ಆಮೇಲೆ ಒಳಗಡೆ ಹೋದ್ಮೇಲೆ ನಿಮಗೆ ಒಂದು ಮ್ಯೂಸಿಯಂ ಥರನೂ ಇದೆ. ಆ ಮ್ಯೂಸಿಯಂ ಬಂದು 1000 ಪಿಲ್ಲರ್ಸ್ ಅಂತ, ಅಂದರೆ 1,000 ಪಿಲ್ಲರ್ ಇದೆ ಒಂದೇ ಒಂದು ಏರಿಯಾದಲ್ಲಿ. ಅದು ನೀವು ಮಸ್ಟ್ ವಿಸಿಟ್ ಅಂತ ಹೇಳ್ಬೋದು. ಅದರದ್ದು ಟೆಂಪಲ್ ಹಿಸ್ಟ್ರಿ ಎಲ್ಲ ಒಳಗಡೆನೆ ತೋರಿಸಿದ್ದಾರೆ. ಸೊ ಅದು ನೀವು ಹೋಗ್ಲೇಬೇಕು, ಬಂದಾಗ ಮಿಸ್ ಮಾಡಲೇಬೇಡಿ. ಅದು 5 ರೂಪೀಸ್ ಎಂಟ್ರಿ ಫೀಸ್ ಇರುತ್ತೆ. ಅದು ಬಿಟ್ಟು ಟೆಂಪಲ್ಗೆ ಸ್ಪೆಷಲ್ ದರ್ಶನಕ್ಕೆ 100 ರೂಪೀಸ್ ಎಂಟ್ರಿ ಫೀ, ಆಮೇಲೆ ಫ್ರೀ ದರ್ಶನ ಮಾಮೂಲಿ ಇದ್ದೇ ಇರುತ್ತೆ. ಟೆಂಪಲ್ ಎಲ್ಲ ಮುಗಿಸ್ಕೊಂಡು ನಮ್ದೊಂದು 1.5 2 hours ಆಯ್ತು ಒಳಗೋಗಿ. ಒಳಗಡೆ ಪ್ರಸಾದ ಎಲ್ಲ ಸಿಗುತ್ತೆ, ತಗೊಂಡು ಪುಳಿಯೋಗರೆ ಆಮೇಲೆ ಸಕ್ಕರೆ ಪೊಂಗಲ್ ಎಲ್ಲ ನೀವು ತಗೊಂಡು ಒಳಗಡೆನೆ ತಿನ್ಕೊಂಡು ಬರ್ಬೋದು. ಇವಾಗ ನಮ್ಮ ಪ್ರಯಾಣ ಒಂದು ರೈಲ್ವೆ ಸ್ಟೇಷನ್ಗೆ ಹೋಗಿ 8:30 8:15ವರೆಗೂ ನಾವು ಟೈಮ್ ಪಾಸ್ ಮಾಡಬೇಕು. 8:00ವರೆಗೆ ನಮ್ಮ ಟ್ರೈನ್. ನೋಡಿ, ಇದೇ ಮಾರ್ಕೆಟ್. ಎಂಟು ಗಂಟೆ ಟೈಮು, ಕರೆಕ್ಟಾಗಿ ಟ್ರೈನ್ ಬಂದಿದೆ. 8 ಗಂಟೆ ಬರೋದಿತ್ತು, 8 ಗಂಟೆಗೆ ಬಂದಿದೆ. ನಮ್ದು B1 ಕೋಚ್ ಇದರ್ ಹ್ಯಾ ತಮಿಳ್ನಾಡು ಬಂದ್ಮೇಲೆ ಸ್ವಲ್ಪ ಹಿಂದಿ ಮಾತಾಡೋದು ಜಾಸ್ತಿ ಆಗುತ್ತೆ. ನಮಗೆ ತಮಿಳ್ ಬರಲ್ಲ, ಅವ್ರಿಗೆ ಕನ್ನಡ ಬರಲ್ಲ, ಕಾಮನ್ ಲ್ಯಾಂಗ್ವೇಜ್ ಹಿಂದಿ ಆಗ್ಬಿಟ್ಟು ಇದು A1 ಅಲ್ಲೋಗ್ಬೇಕು. ಅಷ್ಟೇನು ತೊಂದರೆ ಇಲ್ಲ. ಟ್ಯುಟಿಕಾರನ್ನಿಂದ ಬರ್ತಿರೋ ಟ್ರೈನು, ಟ್ಯುಟಿಕಾರನ್ ಮೈಸೂರು ಎಕ್ಸ್ಪ್ರೆಸ್. ಕರೆಕ್ಟಾಗಿ 8:05 ಹೊರಟ. ಮದುರೈ ಜಂಕ್ಷನ್. ಫೈನಲಿ ಟ್ರೈನ್ ರೀಚ್ ಆಗಿ ಕೂತಿದ್ದೀವಿ. ಸೊ ಈ ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಸೊ ನೋಡಿದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹೀಗೆ ಇನ್ನೊಂದು ಬ್ಲಾಗ್ ಬರುತ್ತೆ ನೆಕ್ಸ್ಟ್ ಮಂತ್, ಅದನ್ನು ನೋಡೋದು ಮರಿಬೇಡಿ. ಓಕೆ, ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ಬ್ಲಾಗ್. ಪೀಸ್.